ಹಾಯ್ ಗಾಯ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ನಾವು ಚಿಕನ್ ತರಕ್ಕೆ ಹೋಗ್ತಾ ಇದ್ದೀವಿ. ಲೈಫಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಏನೋ ಗೊತ್ತಿಲ್ಲ, ಲೈಫಲ್ಲಿ ಚಿಕನ್ ಇಂಪಾರ್ಟೆಂಟ್. ಗಾಡಿ ನಮ್ ಬಾಡಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ಬಿಕ್ಕಳು ಹಿಡಿಯುತ್ತೆ. ನಮ್ ಗಾಡಿ ನಮ್ ದೇವರು. ಕಟ್ ಮಾಡು. A few moments later. ಹಾಯ್ ಗಾಯ್ಸ್, ಇದು ಯಾವ ಪ್ಲೇಸು ಅಂತ ನೀವು ನೋಡ್ತಾ ಇರ್ಬೋದು. ಇದು ಬೀಚಿನಹಳ್ಳಿ ಅಂದ್ಬಿಟ್ಟು ಕಬಿನಿ ಡ್ಯಾಮ್ ಇರೋ ಪ್ಲೇಸು. ಈಗ ನಾವು ಹೋಗ್ತಾ ಇರೋದು ಕಬಿನಿ ಡ್ಯಾಮ್ ಹತ್ರನೇ ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದೀವಿ. ಈ ಎಂಟ್ರೆನ್ಸ್ ಪಕ್ಕದಲ್ಲಿ ಒಂದು ಚಿಕನ್ ಅಂಗಡಿ ಇದೆ. ಆ ಚಿಕನ್ ಅಂಗಡಿಲಿ ಸುಮಾರು ಚಿಕನ್ ಕೊಡ್ತಾರೆ. ಬೇರೆ ಅಂಗಡಿಲೆಲ್ಲ ಸರಿಯಾಗಿ ಕೊಯ್ಯಲ್ಲ ನಮ್ಗ. ಗೈಸ್, ಚಿಕನ್ ಅಂಗಡಿ ಕ್ಲೋಸ್ ಆಗಿ ಹೋಗಿತ್ತು. ಇವಾಗ ರೈತರಾದಂತ ರವೀಣ ಅವ್ರನ್ನ ಒಂದ್ ಸ್ವಲ್ಪ ಮಾತಾಡ್ಸೋಣ ಬನ್ನಿ. ಈಗ ರೈತರ ಸಮಸ್ಯೆ ಕೇಳಿ ಹೇಳ್ತೀನಿ. ಮಳೆ ಇಲ್ಲ, ಬೆಳೆ ಇಲ್ಲ, ಜನಗಳು ಕೆಲ್ಸಕ್ಕೆ ತಾಪತ್ರ ಪಡ್ತಾವ್ರೆ. ಜನಗಳು ಎಲ್ಲೂ ಕೆಲ್ಸಕ್ಕೆ ಬರ್ತಿಲ್ಲ. ರೈತರ ಮಕ್ಳಿಗೆ ಹೆಣ್ಣು ಕೊಡ್ತಿಯಲ್ಲ. ರೈತರು ಫಸ್ಟು ಅವ್ರ ತಂದೆ ತಾಯಿ ಮೂಲ ಸ್ಥಾನ ಹುಡುಕಿ ಹೋದ್ರೆ, ಯಾರು ದುಡ್ಡು ಮಾಡಿ ಇಟ್ಟವರು ಕೆಲಸದಲ್ಲವ್ರಲ್ಲ, ಅವ್ರ ತಂದೆ ತಾಯಿಗಳು ಮೂಲ ಸ್ಥಾನದಲ್ಲಿರಲ್ಲ, ರೈತರಾಗಿ ಹೋಗಿರೋದವ್ರು. ಇವತ್ತು ಓದಿದೀನಿ ಮಾಡಿದೀನಿ ರೈತರು ಕೊಡಲ್ಲ ಅಂದ್ರೆ ರೈತರ ಮಕ್ಳು ಲಾಸ್ಟ್ ದಿನಕ್ಕೆ ಕಷ್ಟಕ್ಕಾಗೋದು. ಆಯ್ತಾ? ಅನ್ನ ಹೇಳ್ದಾರೆ ಏನೇನು ತಿನ್ನೋಕ್ಕಾಗಲ್ಲ. ಕೋಟಿ ಮಂದಿ ಅನ್ನ ತಿನ್ಬೇಕು. ಮತ್ತೆ ಸಮಾಜದಲ್ಲಿ ತಿಳುವಳಿಕೆ ಇರೋನು ರೈತನ ಮನೆಗೆ ಹೆಣ್ಣು ಕೊಡ್ತಾನೆ. ತಿಳುವಳಿಕೆ ಇಲ್ದವನು ರೈತನ ಮನೆಗೆ ಹೆಣ್ಣು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಓಕೆ, ಒಳ್ಳೇದಾಗಲಿ ನಿಂಗೆ.